ಇನ್ನು ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಂಟೈನರ್ ಓಲ್ವೋ ಕಾರಿನ ಮೇಲೆ ಉರುಳಿ ಬಿದ್ದಿದೆ. ಪರಿಣಾಮ ಕಾರಲ್ಲಿದ್ದಂಥ ಒಂದೇ ಕುಟುಂಬದ 6 ಮಂದಿ ಬಲಿಯಾಗಿದ್ದಾರೆ. ಮೃತರನ್ನ 48 ವರ್ಷದ ಐಟಿ ಉದ್ಯಮಿ ಚಂದ್ರಮ್ಮ ಏಗಪ್ಪಗೋಳು 48 ವರ್ಷ, ಇನ್ನು 42 ವರ್ಷದ ಗೌರಾಬಾಯಿ, 12 ವರ್ಷದ ದೀಕ್ಷಾ, 6 ವರ್ಷದ ಆರ್ಯ, ಜ್ಞಾನ ಏಗಪ್ಪ, ಇನ್ನೊಂದು ಕಡೆಗೆ 36 ವರ್ಷದ ವಿಜಯಲಕ್ಷ್ಮಿ ಅಂತ ಗುರುತಿಸಲಾಗಿದೆ. ವೀಕೆಂಡ್ ಕಾರಣ ಚಂದ್ರಮ್ಮ ಕುಟುಂಬದವರ ಜೊತೆಗೆ ಇತ್ತೀಚೆಗಷ್ಟೇ ಖರೀದಿಸಿದ ಹೊಸ ಓಲ್ವೋ ಕಾರ್ನಲ್ಲಿ 1-2 ತಿಂಗಳೇನೋ ಆಗಿತ್ತಂತೆ ತಮ್ಮ ಊರಿಗೆ ಹೊರಟಿದ್ರು. ಆದರೆ ಬೇಗೂರು ಸಮೀಪ ಕಂಟೈನರ್ ಉರುಳಿ ಕಾರ್ನಲ್ಲಿ ಎಲ್ಲರೂ ಕೂಡ ಪಾಪ ಸಾವನ್ನಪ್ಪಿಟ್ಟಿದ್ದಾರೆ. ದಾಬಾಸ್ಪೇಟೆಯಿಂದ ಬೆಂಗಳೂರಿಗೆ ಕಂಟೈನರ್ ಬರ್ತಾ ಇತ್ತು. ತನ್ನ ಮುಂದಿನ ಕಾರನ್ನು ಸೇಫ್ ಮಾಡೋಕ್ಕೆ ಹೋಗಿ ಹೀಗಾಗಿದೆ ಅಂತ ಚಾಲಕ ಹೇಳ್ಕೊಳ್ತಾ ಇದ್ದಾನೆ. ಈ ಅಪಘಾತದ ಪರಿಣಾಮ ಓಲ್ವೋ ಮುಂದಿದ್ದ ವಾಹನಗಳು ಸಡನ್ ಬ್ರೇಕ್ ಹಾಕಿದ ಕಾರಣ ಹಲವು ವಾಹನಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡಿವೆ. 2 ಲಾರಿ, 2 ಕಾರು, ಸ್ಕೂಲ್ ಬಸ್ ಒಂದಕ್ಕೊಂದು ಟಚ್ ಆಗಿವೆ. ಸರಣಿ ಅಪಘಾತದಿಂದಾಗಿ ಬೆಂಗಳೂರು ತುಮಕೂರು ಹೈವೇಲಿ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ಸವಾರೆಲ್ಲ ಪರದಾಡುವಂಥ ಪರಿಸ್ಥಿತಿ ಆಯಿತು. ಇನ್ನು ಮೃತ ಉದ್ಯಮಿ ಚಂದ್ರ ಮೂಲತಃ ಮಹಾರಾಷ್ಟ್ರದ ಜತ್ ತಾಲೂಕಿನ ಮೊರಬಗಿ ಗ್ರಾಮದವರು. ಬೆಂಗಳೂರಿನಲ್ಲಿ IASP ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ 300ಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದರಲ್ಲಿ ಇದೀಗ ಸಂಸ್ಥೆಯ ಸಿಬ್ಬಂದಿ ದಿಕ್ಕು ತೋಚದಂತಾಗ್ಬಿಟ್ಟಿದ್ದಾರೆ. ಕುಟುಂಬಸ್ಥರು ಕಣ್ಣೀರ ಕಡಲಲ್ಲಿ ಮುಳುಗ್ಬಿಟ್ಟಿದ್ದಾರೆ. दाबसपेट से बेंगलोर बाईपास तक राइट साइड से गाड़ी लेके जा रहा था। वो गाड़ी देखा आगे मैं मुड़ रहा, मैं धीरे धीरे ब्रेक मारा। मैं धीरे धीरे ब्रेक मार के मेरे से स्पीड आगे मैं कार वाला आ गया। वो कार वाला ब्रेक मार दिया अर्जेंट। वो मैं उसको बचाने के चक्कर में मैं राइट में गाड़ी लिया। वो राइट में गाड़ी लेके फिर मैंने लेफ्ट में मोड़ दिया। गाड़ी राइट साइड से भी आ रहा था ट्रक, बड़ा वाला ट्रक। मैंने उस ट्रक को बचाने के चक्कर ಬಹಳ ಕಷ್ಟ ರೀ. ಒಂದೇ ಕುಟುಂಬದ 6 ಜನ ಅಂತಂದಾಗ ಇದಕ್ಕೊಂದು ಸಿಂಪಲಾಗಿ ಹೇಳ್ತೀನಿ, ಪೊಲೀಸರು ತುಂಬ ವಿಚಾರದಲ್ಲಿ ಗಮನ ಹರಿಸ್ಕೊಳ್ಳಿ. ಈ ಲಾರಿಗಳಿಗೆ ಪರವಾನಗಿಯನ್ನು ಕೊಟ್ಬಿಟ್ಟಿದ್ದೀರಾ ನೀವು. ಮುಂಚೆ ಆಗಿದ್ರೆ ರಾತ್ರಿ ಮಾತ್ರ ಪರವಾನಗಿ ಇತ್ತು. ಈಗ ರಾತ್ರಿ 8ರಿಂದ 8ರವರೆಗೂ ಪರವಾನಗಿ ಇದೆ. ಅದಾದ ನಂತರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಪರವಾನಗಿಯನ್ನು ಕೊಟ್ಟಿದ್ದೀರಾ. ಹೆವಿ ಲಾರಿಗಳು ಓಡಾಡ್ತಾ ಇವೆ. ಇದು ಆಚೆ ಆಗಿದೆ. ಸಿಟಿಗಳಲ್ಲೂ ಕೂಡ ಇಂಥದ್ದೇ ಘಟನೆಗಳು ನಡೆಯೋದ್ರಲ್ಲಿ ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಆಗಬಾರ್ದು ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ. ಆದರೆ ಅಂಥ ಘಟನೆಗಳಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಲವು ಕಡೆಗಳಲ್ಲಿ ನೋಡ್ತಾ ಇದ್ದೀನಿ ಲಾರಿಗಳ ವಿಚಾರದಲ್ಲಿ. ದಯವಿಟ್ಟು ಎಚ್ಚೆತ್ಕೊಳ್ಳಿ ಪೊಲೀಸರು.